ಸೌಜನ್ಯ ತಾಯಿ ಬಿಜೆಪಿಗರ ಮುಂದೆ ಹೇಳಿದ ವಿಷಯವನ್ನ ಈ ಬಿಜೆಪಿಗರು ಇಡೀ ಜಗತ್ತಿಗೆನೆ ಆ ನೈಜ ಸಂಗತಿಯನ್ನ ಹೇಳಲೇಬೇಕು. ಬಿಜೆಪಿಗರಿಗೆ ಹೇಗಂತ ಸವಾಲ್ ಹಾಕಿದ್ದು ಪ್ರಿಯಾಂಕ್ ಖರ್ಗೆ. ನಮಸ್ಕಾರ. ಧರ್ಮಸ್ಥಳದ ಸೌಜನ್ಯ ಪ್ರಕರಣ ರಾಜ್ಯದಾದ್ಯಂತ ಒಂದು ರೀತಿಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರೋ ಪ್ರಕರಣ. ಜಸ್ಟಿಸ್ ಫಾರ್ ಸೌಜನ್ಯ ಅಭಿಯಾನ ಇಂದಿಗೂ ಕೂಡ ಜೀವಂತ ಆಗಿದೆ. ಸೌಜನ್ಯ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ಇಂದಿಗೂ ಅಂದರೆ 13 ವರ್ಷಗಳ ಬಳಿಕವೂ ಕೂಡ ಹೋರಾಟ ಇನ್ನೂ ಕೂಡ ಮುಂದುವರೆದಿದೆ. ಸೌಜನ್ಯಗೆ ನ್ಯಾಯ ಕೊಡಿಸಲೇಬೇಕು ಅನ್ನೋ ಹೋರಾಟ ಇನ್ನೂ ಕೂಡ ಜೀವಂತ ಆಗಿದೆ. ಇನ್ನು ಹೆಣದ ಮೇಲೆ ರಾಜಕಾರಣ ಮಾಡೋ ಈ ಬಿಜೆಪಿಗರು ಸೌಜನ್ಯಗೆ ನ್ಯಾಯ ಸಿಗಲಿ ಅಂತ ಹೇಳಿ ಸೌಜನ್ಯ ಪರ ಹೋರಾಟಗಾರರನ್ನ ಸಾರಾಸಗಟವಾಗಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಇವರುಗಳು ಧರ್ಮಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ ಅಂತ ಬೊಬ್ಬೆ ಹೊಡಿತಾರೆ. ಹೀಗೆ ಬೊಬ್ಬೆಯನ್ನ ಹೊಡೆಯೋ ಇವರುಗಳೇ ಸೌಜನ್ಯ ಮನೆಗೆ ಹೋಗಿ ಸೌಜನ್ಯ ತಾಯಿಗೆ ಸಾಂತ್ವನವನ್ನ ಹೇಳೋ ನಾಟಕ ಆಡ್ತಾರೆ. ಹೌದು, ಧರ್ಮಸ್ಥಳ ಗ್ರಾಮದಲ್ಲಿ ಹಲವು ದಶಕಗಳಿಂದ ನಡೆದಿದೆ ಅಂತ ಹೇಳಲಾಗ್ತಾ ಇರೋ ಸರಣಿ ಕೊಲೆ, ಅತ್ಯಾಚಾರ ಮತ್ತು ಅನಧಿಕೃತ ಶವ ಸಂಸ್ಕಾರಗಳ ಕುರಿತು SIT ತನಿಖೆಯನ್ನ ನಡೆಸ್ತಾ ಇದೆ. ಧರ್ಮಸ್ಥಳ ಗ್ರಾಮದ ವಿರುದ್ಧ ಷಡ್ಯಂತ್ರವನ್ನ ನಡೆಸಲಾಗ್ತಾ ಇದೆ ಅಂತ ಆರೋಪ ಮಾಡಿರೋ ಈ ಬಿಜೆಪಿ ಸೆಪ್ಟೆಂಬರ್ 1ರಂದು ನಮ್ಮ ನಡಿಗೆ ಧರ್ಮದ ಕಡೆಗೆ ಹಾಗೇನೆ ಧರ್ಮಸ್ಥಳ ಚಲೋ ಹೆಸರಿನಲ್ಲಿ ಬೃಹತ್ ಸಮಾವೇಶವನ್ನ ಏರ್ಪಡಿಸಿತ್ತು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ರಾಜ್ಯ ಸರ್ಕಾರ ನಡೆಸ್ತಾ ಇರೋ SIT ತನಿಖೆಯನ್ನ ವಿರೋಧ ಮಾಡಿ ಈ ಪ್ರಕರಣವನ್ನ NIA ಸುಪರ್ದಿಗೆ ನೀಡಬೇಕು ಅಂತ ಆಗ್ರಹ ಮಾಡಿದ್ದ ಬಿಜೆಪಿ ನಾಯಕರು ಆ ಬಳಿಕ ಪಾಂಗಳದಲ್ಲಿರೋ ದಿವಂಗತ ಸೌಜನ್ಯ ಮನೆಗೂ ಸಹ ಭೇಟಿಯನ್ನ ನೀಡಿದ್ರು. ಆದರೆ ಬಿಜೆಪಿಗರು ಸೌಜನ್ಯ ಮನೆಗೆ ತೆರಳಿದಾಗ ನಡೆದ ಘಟನೆಗಳು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಹೌದು, ಸೌಜನ್ಯ ಮನೆಗೆ ತೆರಳಿದಾಗ ಮಾಧ್ಯಮಗಳ ಜೊತೆಗೆ ತೆರಳಿದ ಇವರುಗಳು ಅಂದ್ರೆ ಬಿಜೆಪಿಗರು ಸೌಜನ್ಯ ಪ್ರಕರಣದ ಬಗ್ಗೆ ಕುಸುಮಾವತಿಯವರು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಮಾಧ್ಯಮಗಳನ್ನ ಹೊರಕಳಿಸ್ತಾರೆ. ಸೌಜನ್ಯ ಮನೆಗೆ ಆರ್ ಅಶೋಕ್ ಸೇರಿದಂತೆ ಇನ್ನಿತರ ಬಿಜೆಪಿಯ ಪ್ರಮುಖ ನಾಯಕರು ಹೋಗೋದೇ ಇಲ್ಲ. ಅಷ್ಟೇ ಅಲ್ಲ, ಸೌಜನ್ಯ ಮಾವ ಬಂದ ಬಳಿಕ ಶಾಸಕ ಹರೀಶ್ ಪೂಂಜಾ ಕೈ ಸನ್ನೆ ಮಾಡಿದ ಕೂಡಲೇ ಈ ಬಿಜೆಪಿ ನಾಯಕರು ಹೊರಟು ನಿಂತಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಬಿಜೆಪಿಗರ ಈ ನಡೆನುಡಿಗಳು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. BY ವಿಜಯೇಂದ್ರ, ಶಾಸಕ ಹರೀಶ್ ಪೂಂಜಾ ಸೇರಿದಂತೆ ಹಲವಾರು ಬಿಜೆಪಿ ನಾಯಕರು ಸೌಜನ್ಯ ಮನೆಗೆ ಬಂದು ಸೌಜನ್ಯ ತಾಯಿ ಜೊತೆ ಮಾತಾಡಿದ್ದಾರೆ. ಈ ವೇಳೆ ಸೌಜನ್ಯ ತಾಯಿ ಬಿಜೆಪಿ ನಾಯಕರು ತಮ್ಮ ಮನೆಯ ಬಗ್ಗೆ ಅನುಮಾನಗಳನ್ನು ಹೊರಹಾಕ್ತಾ ಇದ್ದಾರೆ, ನ್ಯಾಯ ಕೇಳಿದ್ರೆ ತಪ್ಪಾಗಿ ನಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ ನೇರವಾಗಿನೇ ಬಿಜೆಪಿಯ ಕೆಲ ನಾಯಕರ ವಿರುದ್ಧ ಕುಸುಮಾವತಿಯವರು ಕಿಡಿಕಾರಿದ್ದಾರೆ. BY ವಿಜಯೇಂದ್ರ ಸೌಜನ್ಯ ತಾಯಿ ಕುಸುಮಾವತಿಯವರಿಗೆ ಸಮಾಧಾನ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿ ವಕೀಲರು ಹಾಗೂ ಹಣಕಾಸು ಸಹಾಯವನ್ನ ನಾವು ಮಾಡ್ತೀವಿ, ಅಂದ್ರೆ ಬಿಜೆಪಿ ಕಡೆಯಿಂದ ಮಾಡ್ತೀವಿ ಅನ್ನೋ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ವಿಜಯೇಂದ್ರ ಹಾಗೂ ಅವರ ಪಡೆ ಸೌಜನ್ಯ ಮನೆಗೆ ಭೇಟಿ ನೀಡಿ ಅವರ ಕಷ್ಟವನ್ನ ಆಲಿಸೋ ಕೆಲಸ ಮಾಡಿದ್ದ ಸಂದರ್ಭದಲ್ಲೇ ಸೌಜನ್ಯ ತಾಯಿ ಕುಸುಮಾವತಿಯವರು ವೀರೇಂದ್ರ ಹೆಗ್ಡೆ ಅವರ ಹೆಸರನ್ನ ಉಲ್ಲೇಖ ಮಾಡಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ರು. ಕುಸುಮಾವತಿಯವರು ನ್ಯಾಯ ಕೇಳಿದ್ರೆ ನಿಮ್ಮ ಪಕ್ಷದವರೇ ನಮ್ಮನ್ನ ಹಂಗಿಸ್ತಾ ಇದ್ದಾರೆ ಅಂತ ವಿಜಯೇಂದ್ರ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಲ್ಲದೆ ಇದೇ ವೀರೇಂದ್ರ ಹೆಗ್ಡೆ ಅವರೇ ನಮ್ಮ ದೊಡ್ಡಪ್ಪನ ಬಳಿ ನಮ್ಮ ಮನೆಯಿಂದಾನೇ ಅನ್ಯಾಯ ಆಗಿದೆ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಾರೆ ಅಂತ ನೇರವಾಗಿನೇ ಆರೋಪ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಸೌಜನ್ಯ ಹಂತಕರ ಬಗ್ಗೆ ಬಿಜೆಪಿ ನಾಯಕರ ಬಳಿ ಮಾಹಿತಿ ಇದೆ, ಆ ಸತ್ಯವನ್ನ ಅವರು ಬಹಿರಂಗಪಡಿಸಲಿ ಅನ್ನೋ ಸವಾಲನ್ನ ಹಾಕಿದ್ದಾರೆ. ಹೌದು, ಸೌಜನ್ಯ ತಾಯಿ ಹೇಳಿದ ನೈಜ ಸಂಗತಿ ಜಗತ್ತಿಗೆ ತಿಳಿಸೋ ಧೈರ್ಯ ಇದೆಯಾ ಅಂತ ಧರ್ಮಸ್ಥಳ ಚಲೋ ಮಾಡಿದ ರಾಜ್ಯ ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸವಾಲನ್ನ ಹಾಕಿದ್ದಾರೆ. ಧರ್ಮಸ್ಥಳದಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೊಳಗಾಗಿ ಸಾವನ್ನಪ್ಪಿದ ಕುಮಾರಿ ಸೌಜನ್ಯ ಮನೆಗೆ ಭೇಟಿಯನ್ನ ನೀಡಿದ ಈ ಬಿಜೆಪಿ ನಾಯಕರಿಗೆ ಸವಾಲನ್ನ ಹಾಕಿರೋ ಸಚಿವರು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ ಅಂತ ಧರ್ಮಸ್ಥಳ ಚಲೋ ಮಾಡಿದ ಬಿಜೆಪಿ ನಾಯಕರು ಸೌಜನ್ಯ ತಾಯಿ ಕುಸುಮಾವತಿಯವರು ತಮ್ಮೆದುರು ಹೇಳಿದ ನೈಜ ಸಂಗತಿಯನ್ನ ಜಗತ್ತಿಗೆ ತಿಳಿಸೋ ಧೈರ್ಯ ಇದೆಯಾ ಅಂತ ಅವರಿಗೆ ಸವಾಲನ್ನ ಹಾಕಿದ್ದಾರೆ. ಈ ಬಗ್ಗೆ Xನಲ್ಲಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಸೌಜನ್ಯ ಹೆಸರನ್ನ ಹೇಳ್ಕೊಂಡು ಹಣ ಮಾಡಿದ್ದಾರೆ, ಇಷ್ಟು ದೊಡ್ಡ ಮನೆಯನ್ನ ಕಟ್ಟಿದ್ದಾರೆ ಅಂತ ನಿಮ್ಮದೇ ಪಕ್ಷದವರು ಹೇಳ್ತಾ ಇದ್ದಾರೆ ಅನ್ನೋ ಕುಸುಮಾವತಿಯವರ ಮಾತಿಗೆ ರಾಜ್ಯ ಬಿಜೆಪಿ ನಾಯಕರು ಉತ್ತರವನ್ನ ನೀಡದೆ ಮೌನ ವಹಿಸಿದ್ಯಾಕೆ? BY ವಿಜಯೇಂದ್ರ ಅವರೇ
ಮೊದಲು ಸೌಜನ್ಯ ಕುಟುಂಬಕ್ಕೆ ನಿಮ್ಮ ಪಕ್ಷ ನೀಡಿದ ಕಿರುಕುಳಕ್ಕೆ ನ್ಯಾಯ ಸಿಗ್ಬೇಕಲ್ವಾ? ಆ ನೊಂದ ಕುಟುಂಬಕ್ಕೆ ಬಿಜೆಪಿ ನೀಡ್ತಾ ಇರೋ ಕಿರುಕುಳದ ಬಗ್ಗೆ ಉತ್ತರ ಸಿಗ್ಲೇಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿರೋ ಇವರು, ಬಿಜೆಪಿ ಯಾರ ಪರವಾಗಿ ಧರ್ಮಸ್ಥಳಕ್ಕೆ ಹೋಗಿದ್ರೋ ಅವರ ವಿರುದ್ಧನೇ ಕುಸುಮಾವತಿಯವರು ದೂರು ಹೇಳ್ತಾ ಇದ್ದಾರೆ. ಬಿಜೆಪಿ ನಾಯಕರು ಕುಸುಮಾವತಿಯವರ ಮಾತು ಕೇಳಿಸಿಕೊಂಡ ನಂತರವೂ ಕಾರ್ಯಕ್ರಮದ ವೇದಿಕೆಯನ್ನು ಹತ್ತಿ ಕೂರೋದಕ್ಕೆ ಹೇಗೆ ಮನಸ್ಸಾಯ್ತು? ಬಿಜೆಪಿಯವರು ಸೌಜನ್ಯ ಪರನೋ ವಿರುದ್ಧನೋ ಅನ್ನೋದನ್ನ ಸ್ಪಷ್ಟಪಡಿಸೋ ಅಗತ್ಯ ಇದೆ ಅಂತ ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ. ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದ ಬಿಜೆಪಿಗೆ ಯಾರಿಂದ ನ್ಯಾಯ ಸಿಗಬೇಕು ಅನ್ನೋದನ್ನ ಸೌಜನ್ಯ ತಾಯಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನ್ಯಾಯ ಕೊಡಿಸ್ತಾರಾ? ಸೌಜನ್ಯ ತಾಯಿಯವರ ಕಾನೂನು ಹೋರಾಟಕ್ಕೆ ಬಿಜೆಪಿ ಪಕ್ಷನೇ ಹಣದ ನೆರವನ್ನ ನೀಡಲಿದೆ ಅಂತ ಘೋಷಣೆ ಮಾಡಿದ್ದಾರೆ. ಆ ಕಾನೂನು ಹೋರಾಟ ಯಾರ ವಿರುದ್ಧವಾಗಿರುತ್ತೆ ಅನ್ನೋ ಪ್ರಜ್ಞೆ ಬಿಜೆಪಿಗಿದೆಯಾ ಅಂತ ಅವರು ಹರಿಹಾಯ್ದಿದ್ದಾರೆ. ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಬಿಜೆಪಿಗೆ ನೈಜ ಬದ್ಧತೆ ಇದ್ದಿದ್ದೇ ಆಗಿದ್ರೆ ಕುಸುಮಾವತಿಯವರ ಮಾತನ್ನ ಕೇಳಿದ ನಂತರ ಧರ್ಮಸ್ಥಳ ಚಲೋ ಮಾಡೋ ಬದಲು ಧರ್ಮಸ್ಥಳದಿಂದ ವಾಪಸ್ ಚಲೋ ಕಾರ್ಯಕ್ರಮವನ್ನ ಮಾಡಬೇಕಾಗಿತ್ತು ಅಂತ ಅವರು ತಮ್ಮ ಪೋಸ್ಟ್ನಲ್ಲಿ ಬಿಜೆಪಿ ಕುರಿತು ಬರೆದುಕೊಂಡಿದ್ದಾರೆ. ಸೊ ನೋಡಿದ್ರಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿಗರಿಗೆ ವ್ಯಾಲಿಡ್ ಪ್ರಶ್ನೆಗಳನ್ನೇ ಕೇಳಿದ್ದಾರೆ. ಈ ಪ್ರಶ್ನೆಗಳಿಗೆ ಬಿಜೆಪಿ ನಾಯಕರು ಉತ್ತರವನ್ನ ನೀಡ್ತಾರಾ ಅಥವಾ ಹಾರಿಕೆಯ ಉತ್ತರವನ್ನ ನೀಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.